ಅದನ್ನು ಯಾರು ಹಿಂದೆ ಮಾಡಿದ್ರು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಸೋತ 2 ಗಂಟೆ ಟೈಮ್ ಮಾತ್ರ ಮನೇಲಿ ಕೂತಿದ್ದೆ. 2 ಗಂಟೆ ಆದ್ಮೇಲೆ ಈಚೆ ಬಂದು ಕಾರ್ಯಕರ್ತರ ಜೊತೆ ಇದ್ವಿ, ಇವತ್ತಿದ್ವಿ, ಮುಂದಿದ್ವಿ. ಸರ್, ಬೂತ್ ಮಟ್ಟದಲ್ಲಿ ಪಕ್ಷ ದುರಾಡಳಿತ ಕೆಟ್ಟ ಸರ್ಕಾರ ಅಂತ ಹೇಳ್ತೀವಿ ಸರ್. ಈ ಕೊಪ್ಪ ಒಬ್ಬಕ್ಕೆ 150 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಚೆಲುವರಾಯ ಸ್ವಾಮಿ ಅಂತ ಮಹಾನ್ ಅತಿ ಸುಳ್ಳುಗಾರ ಈ ರಾಜಕಾರಣದಲ್ಲಿ ಹುಡುಕಕ್ಕಾಗೋದಿಲ್ಲ. ಇವತ್ತು ಸಹ ನಾನು ತಂದಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂಜೆ ಮಾಡ್ತವ್ರೆ, ಅವ್ರಿಗೆ ಮಾನ ಮರ್ಯಾದೆ ಐತಿದ್ರಿ. ಕುಮಾರಸ್ವಾಮಿಯವರು ಕಷ್ಟಪಟ್ಟು ಆ ಬೆಳ್ಳೂರಿನಲ್ಲಿ ಒಂದು ಸ್ಕೂಲು, ಭಾಳ 100 ವರ್ಷದ ಸ್ಕೂಲು, ಆ ಸ್ಕೂಲ್ನ ಗುರ್ತು ಮಾಡಿ ನಾನು ಪತ್ರ ಬರೆದು ಅದಕ್ಕೆ ಬೋಸ್ ಕಂಪ್ನಿಯಿಂದ 80 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ನನ್ನ ಕರೆದ್ರು ಪೂಜೆ ಮಾಡೋದಕ್ಕೆ. ನಾನು ಸೋತಿದ್ದೀನಿ, ಬರೋದು ಬೇಡ, ನಿಮ್ಮ ಕಮಿಟಿ ಏನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಅವ್ರು ಪೂಜೆ ಮಾಡಿದ್ಮೇಲೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಮಾನ ಮರ್ಯಾದೆ, ಸರ್ಕಾರಿ ಗ್ರಾಂಟ್ ಅಲ್ಲ ಅದು, ಯಾವುದೋ ಕಂಪ್ನಿಯವ್ರ CRS ಫಂಡ್ ಅದು, ಅದಕ್ಕೆ ಹೋಗಿ ನಿಲ್ಲಿಸಿ ತೊಂದರೆ ಕೊಟ್ಟು ಪೂಜೆ ಮಾಡ್ತಾನೆ ಅಂದರೆ ಇದೆಲ್ಲ ಅವ್ರ ಲೆಕ್ಕದಲ್ಲಿ ಬರ್ಸ್ಕೊಳಕ್ಕ ಮಾನ ಮರ್ಯಾದೆ ಇರ್ತೀವಿ ಇವ್ರಿಗೆಲ್ಲ. ಈಗ ನೀವೇ ಇವತ್ತು ನಾವು ಮೈಲಾರಪಟ್ಟಣದ 10 ಕೋಟಿನಲ್ಲಿ ಒಂದು ಅತ್ಯುತ್ತಮ ಸ್ಥಾನ ಸ್ಕೂಲ್ ಕಟ್ಟಿಸ್ಬೇಕು ಅಂತೇಳಿ ಕುಮಾರಸ್ವಾಮಿ ಅದಕ್ಕೂ ಆತ್ಮ ಪೂಜೆ ಮಾಡಕ್ಕೆ ಹೋಯ್ತಾನೆ. ನಂದೇ ತಂದಿದ್ದೀನಿ. ಇದೆಲ್ಲ CSR ಗ್ರಾಂಟು, ಇದು ಸರ್ಕಾರದ ಗ್ರಾಂಟ್ ಅಲ್ಲ, ಕಂಪ್ನಿಗೆ. ಇಂಥವರೆಲ್ಲ ಪೂಜೆ ಮಾಡ್ಕೊಂಡು ನಾನು ಮಾಡಿದೆ ಅಂದರೆ ಇದಕ್ಕಿಂತ ಸುಳ್ಗಾರ ಬೇಕಾ? ಏನು ಮಾಡಿದ್ದಾರೆ? ಎಲ್ಲಿದೆ ರೀ ನಿಮ್ಮ ದಿನೇಶ್ ಗೂಳಿಗೌಡ ಕಾಂಟ್ರಾಕ್ಟ್ಗೋಸ್ಕರ ಇನ್ನೊಂದಷ್ಟು ಕೆಲಸ ತಂದ ನಾವು ಏನೊಂದು ಆಚೆ ಬರ್ತಾ ಸದ್ಯದಲ್ಲಿ ಇರಿ. ಈಗ ಕೇಂದ್ರ ಸಚಿವರಾದ್ಮೇಲೆ ಕುಮಾರಸ್ವಾಮಿ ಅವರು ಎಲ್ಲ ಬೋಗಸ್ಸು. ಎಲ್ಲಿದೆ ದುಡ್ಡು? ಈ ಸರ್ಕಾರದ ದುಡ್ಡು ಎಲ್ಲಿದೆ? ದುಡ್ಡಿದೆಯಾ ಅಭಿವೃದ್ಧಿಗೆ? ಕಾಂಟ್ರಾಕ್ಟ್ಗಳು ಈಚೆ ಬರ್ತಾ ಇದ್ದಾರೆ ಕೆಲಸ ಮಾಡಕ್ಕೆ. ಮೊನ್ನೆ ಶಂಕುಸ್ಥಾಪನೆ ಮಾಡಿದ್ರೆ ಪೂಜೆ ಮಾಡಿದ್ರೆ, ಗುದ್ಲಿ ಪೂಜೆ ಮಾಡಿದ್ರೆ ಯಾವ ಕೆಲಸ ಆಗಿದ್ದಾವೆ ಸರ್? ನೀವು ಅದನ್ನು ಹೇಳ್ಬೇಕಾಗ್ತದೆ. ಬರೀ ಇಂಥ ಸುಳ್ಳುಗಳು ಹೇಳ್ಕೊಂಡು ಪೊಳ್ಳುಗಳು ಹೇಳ್ಕೊಂಡು ಮಾಡ್ಕೊಂಡು ಕೂತಿದ್ರೆ ಏನಾಗ್ತದೆ ಇವರು? ಸರ್, ನಾನು ಶಾಸಕನಾದಾಗ ಕೆಲಸ ಮಾಡಿದ್ದೆ ಹೊರತು ಸುಧಾರಿಸ್ಕೊಂಡ್ರು ಯಾವುದೇ ಕೆಲಸನೂ ಮಾಡಿಲ್ಲ. 5 ವರ್ಷದಲ್ಲಿ ಏನೂ ಮಾಡಲಿಲ್ಲ, ಶೂನ್ಯ ಅಂತ ಹೇಳ್ತಾರೆ. ಸೇರಿದಂಗೆ ಇಡೀ ಕ್ಷೇತ್ರಕ್ಕೆ ನಾನು 2 ಸರಿ ವಿರೋಧ ಪಕ್ಷ ಕೊಡ್ತಿದ್ದ ಸಂದರ್ಭದಲ್ಲಿ ಇಡೀ ಕ್ಷೇತ್ರಕ್ಕೆ ಕೆರೆ ಕಟ್ಟುಗಳ ತುಂಬಿಸ್ತಕ್ಕಂಥ ಕೆಲಸ ತಂದಿರೋ ನಾನು. ಇಡೀ ಕ್ಷೇತ್ರಕ್ಕೆ ಕುಡಿಯೋ ನೀರು, ಅದು KRS ಇಂದ ಇರ್ಬೋದು, ಮಾರ್ಕಳ್ಳಿಯಿಂದ ಇರ್ಬೋದು, ಕೊಪ್ಪ ಕೆರೆಯಿಂದ, ದೇಶಹಳ್ಳಿ ಕೆರೆಯಿಂದ ತಂದೋರು ನಾನು. ಇಡೀ ಕ್ಷೇತ್ರಕ್ಕೆ ಪ್ರತಿ ಗ್ರಾಮಗಳಲ್ಲೂ, ಪ್ರತಿ ಗ್ರಾಮ, ಇಡೀ ಕ್ಷೇತ್ರ 600 ಹಳ್ಳಿಗಳ ಅಷ್ಟು ಗ್ರಾಮಗಳಿಗೂ ನಾನು ಕೈಲಾದಷ್ಟ ಕಾಂಕ್ರೀಟ್ ರಸ್ತೆ ಮತ್ತೊಂದು ಮಗಸ್ತನ್ನು ಮಾಡಿಸ್ತೋ ನಾನು. ಇವತ್ತು ನಾಗಮಂಗಲದ ಅತ್ಯುತ್ತಮವಾದ ಶಾಲೆಗಳು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ITI ಕಾಲೇಜ್ ಇರ್ಬೋದು, ಮತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, PUC ಕಾಲೇಜ್ ಅಷ್ಟಕ್ಕೂ ಸಹ ಗ್ರ್ಯಾಂಟ್ನ ತಂದು ನಾನು. ಆ ದುರದೃಷ್ಟ ಸಹ ನಾವು ಸೋತಿರ್ತೀವಿ, ಆ ಓಪನಿಂಗ್ ಟೈಮಲ್ಲಿ ಹೋಗಿ ಇವರು ಅಂಟಿಸ್ಕೊಳ್ತಾರೆ. ಇದು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ತೋರಿಸ್ತೀವಿ, ಬರೀ ಸುಳ್ಳು, ಹಸಿ ಸುಳ್ಳುಗಾರ. ಈ ಹಿಂದೆ ಅಧಿಕಾರ ನಡೆಸಿದ ಶಾಸಕರು ಯಾವುದೇ ಅಭಿವೃದ್ಧಿ ಕೆಲಸ ಬಂದು ಚರ್ಚೆ ಬರಲಿ. ಜನಗಳಿಗೆ ಗೊತ್ತಿರ್ತಕ್ಕಂಥ ನಾನೇನು ಹೇಳೋದು ಬೇಕಾಗಿಲ್ಲ. ಏನು ಕೊಡುಗೆ ಕೊಟ್ಟಿದೆ JDS ಅಂತೇಳಿ ಕ್ವಶನ್ ಮಾಡ್ತಾರೆ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 900 ಕೋಟಿ ರೈತ ಸಾಲ ಮನ್ನಾ ಮಾಡೋದು ಕೊಡುಗೆ ಇರ್ಬೋದು. ಇನ್ನೂ ತೀರ್ಸಿಲ್ಲ, ಅಕೌಂಟ್ಗೆ ದುಡ್ಡು ಹಾಕಿಲ್ಲ ಅಂತ ಇವ್ರು ಮಾಡೋಗ್ತಾರೆ. ಅದನ್ನ ಎಷ್ಟು ಸರ್ಕಾರ ಬಂದೇ ತೀರ್ಸೋದು? ನಮ್ಮ ಸಿದ್ದರಾಮಯ್ಯ ತೀರಿಸ್ತಾ ಇರೋದು ಮೊನ್ನೆ ಅದನ್ನ ಬರೀ ಬಗಳ ಬಿಡ್ತಾವೆ ಇವು, ಬರೀ ಸುಳ್ಳು ಹೇಳ್ಕೊಳ್ತಕ್ಕಂಥದ್ದು. ಇವ್ರು ಮಾನ ಮರ್ಯಾದಿಲ್ಲ, ಯೋಗ್ಯತೆ ಮೊದಲೇ ಬರೀ ಕಲೆಕ್ಷನ್ ಗಿರಾಕಿಗಳು ಇವು. ಶನಿವಾರ ಆಯಿತು ಅಂದರೆ ಬರೋದು ಕಲೆಕ್ಷನ್ ಮಾಡೋದು, ಮಂಡ್ಯದಲ್ಲಿ 1 ಪಾಯಿಂಟು, ನಾಗಮಂಗಲದಲ್ಲಿ 1 ಪಾಯಿಂಟು, ಶನಿವಾರ ಬಂದು ಕಲೆಕ್ಷನ್ ಮಾಡೋದು. ಒಂದು ಮಾತಾಯ್ತು ಇವ್ರಿಗೆ ಗೊತ್ತಿರ್ತಕ್ಕಂಥ ಏನೂ ಗೊತ್ತಿಲ್ಲ. ಹೇಳ್ತೀನಿ ಕೇಳ್ಕೊಳ್ಳಿ. ಇವ್ರು ಮಾನ ಮರ್ಯಾದೆ ಇದ್ರೆ ಕಳೆದ ಲೋಕಸಭಾ ಚುನಾವಣೆ ಆಯ್ತಿದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬರಬೇಕಿದೆ. ಈ ನೈತಿಕತೆ ಇದೆ ಅವ್ರಿಗೆ? ಎಷ್ಟು ನಾಗಮಂಗಲದಲ್ಲಿ ಈಡಾಗಿದ್ದು, ಎಷ್ಟು ಮದ್ದೂರಲ್ಲಾಗಿದ್ದು? ಇವತ್ತು ಯಾವುದೋ DCC ಬ್ಯಾಂಕ್ಗಳನ್ನ ಸರ್ಕಾರದ ಮಿಷನ್ ಯೂಸ್ ಮಾಡ್ಕೊಬಿಟ್ಟು ಅವ್ರು ಯಾರು ಓಟ್ ಹಾಕಿಲ್ಲ, ಅವ್ರಿಗೆಲ್ಲ ಸೂಪರ್ ಸೀಡ್ ಮಾಡಿಕೊಂಡು ಎದುರಿಸಿ ಗೆದ್ಬಿಟ್ಟು ನನ್ನ ಮಗನ ಮಾಡಿಬಿಟ್ಟೆ ಅಂದರೆ ನೀವು ತೋರಿಸ್ಕೊಟ್ಟೆ ನಾವು ಮಾಡೋದೇ ಅಂತ ಹೇಳ್ತಾರಲ್ಲ ಸರ್. ನೆಕ್ಸ್ಟ್ ನಾವು ತೋರಿಸ್ಕೊಟ್ಟಿದ್ದಾರಲ್ಲ, ನೆಕ್ಸ್ಟ್ ನಮ್ಗೆ ಗೊತ್ತಾಗಿದೆಯಲ್ಲ ಹೆಂಗೆ ಮಾಡೋದು, ಅಧಿಕಾರ ನಡೆಸೋದು ಅಂತ. ಚಕ್ರ ತಿರುಗ್ತಾ ಇರ್ತದೆ.